ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣಿಸುವುದಕ್ಕೆ ಕೆಲವೇ ದಿನ ಬಾಕಿ ಇದೆ. ಲಕ್ಷ ಲಕ್ಷ ಭಕ್ತಾದಿಗಳು 48 ದಿನಗಳ ವ್ರತದಲ್ಲಿ ತೊಡಗಿದ್ದಾರೆ. ಆದರೆ ಕಾರವಾರದ ಒಂದು ಗ್ರಾಮದಲ್ಲಿ ಅಯ್ಯಪ್ಪ ಭಕ್ತರು ಪವಾಡವನ್ನ ಮಾಡಿದ್ದಾರೆ. ಏನು ಅಂತ ತೋರಿಸ್ತೀವಿ ಈ ಸ್ಟೋರಿ. ಕುದಿಯೋ ಎಣ್ಣೆ ಅಂದ್ರೇನೆ ಭಯ ಬೀಳ್ತೀವಿ. ಕೆಲವೊಮ್ಮೆ ಬಿಸಿ ಎಣ್ಣೆ ಸಿಡಿದು ಕೈಗಳ ಮೇಲೆ ಬೊಬ್ಬೆ ಎದ್ದಿದ್ದನ್ನು ಕಂಡಿದ್ದೀವಿ. ಆದ್ರೆ ಅಯ್ಯಪ್ಪ ಭಕ್ತಾದಿಗಳು ಎಲ್ಲರಿಗಿಂತ ಬಲು ಭಿನ್ನ. ಹೌದು, ಕಾರವಾರದ ಕಿನ್ನರ ಗ್ರಾಮದಲ್ಲಿ 29 ವರ್ಷಗಳಿಂದ ಈ ವ್ರತ ನಡೀತಾ ಇದೆ. ಮಾಲಾಧಾರಿಗಳು ಕುದಿಯುವ ಎಣ್ಣೆಯಲ್ಲಿ ಒಡೆ ತೆಗೆದು ರೋಮಾಂಚನಗೊಳಿಸಿದ್ದಾರೆ. ವಿಶೇಷ ಅಂದ್ರೆ ಒಡೆ ತೆಗೆದ ಒಬ್ಬರ ಕೈಗೂ ಬೊಬ್ಬೆ ಬರಲಿಲ್ಲ, ಕೊಂಚವೂ ಬಿಸಿ ತಾಗಲಿಲ್ಲ. 29 ವರ್ಷ ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಾ ಬರ್ತಿದ್ದೀವಿ. ನಿಷ್ಠೆ ನಿಯಮದಿಂದ ನಾವು ವ್ರತವನ್ನು ಮಾಡ್ತೀವಿ. ಇವತ್ತು ನಾವು ಎಣ್ಣೆ ಸೇವೆ ಕಾರ್ಯಕ್ರಮ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಈ ಸನ್ನಿಧಿಯಲ್ಲಿ. ನಮ್ಮ ಗುರುಗಳು ಮಾಡ್ತಿದ್ರು. ಗುರುಗಳು ಈಗ ಸ್ಪ್ರೆಡ್ ಆಗಿ ಅವರು ಈಗ 12 ದಿವಸ ಆಗಿದೆ ಗುರುಗಳ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಟೈಮ್ ನಾನು ಎಣ್ಣೆ ಸೇವೆ ಮಾಡ್ತಿರೋದು. ಆ ಭಗವಂತನ ಅನುಗ್ರಹದಿಂದ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಎಣ್ಣೆ ಸೇವೆಯನ್ನು ಮಾಡಿದ್ದೇನೆ. ಪ್ರತಿ ವರ್ಷ ನಾವು ಮಾಡಲಿಕ್ಕೆ ಇಚ್ಛಿಸ್ತೀವಿ. ಸ್ವಾಮಿಗಳು ಹೆಚ್ಚಾಗಬೇಕು ಸನ್ನಿಧಿಯಲ್ಲಿ. ಅಯ್ಯಪ್ಪನ ಆಶೀರ್ವಾದ ಎಲ್ರಿಗೂ ಸಿಗಲಿ ಮತ್ತು ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಆಶಿಸ್ತೇನೆ. ಕಿನ್ನರದ ಅರವಾಡದಲ್ಲಿ ಅಯ್ಯಪ್ಪ ಸೇವಾ ಸಂಘ ಈ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಮಾಲಾಧಾರಿಗಳು ಒಡೆ ತಯಾರಿಸಿ ಕುದಿಯುವ ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಕೈಯಾರೆ ಒಡೆ ತೆಗೆಯುವುದನ್ನು ಕಂಡು ನೆರೆದ ಭಕ್ತರ ಎದೆ ಛಲ್ಲೆನಿಸಿತು. ವ್ರತಧಾರಿಗಳು ತೆಗೆದ ಒಡೆಯನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಲಾಯಿತು. ಪರಿಪೂರ್ಣ ವ್ರತ ಮಾಡಿರ್ತೇವೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾವು ಯಾವುದೇ ರೀತಿ ಎಣ್ಣೆ ಸೇವನೆ, ಈಗ ನಾವು ಜನರಲ್ ಸ್ವಾಮಿಗಳು ಹಾಕಿ ಕೈಯೊಳಗೆ ಎಣ್ಣೆ ಹಾಕಂದ್ರೆ ಆಗುದಿಲ್ಲ. ಈಗ ವ್ರತಧಾರಿಗಳಾಗಿದ್ರೆ ಅದು 41 ದಿವಸ ಮತ್ತೆ 48 ದಿವಸ ವ್ರತ ಮಾಡಿದ್ರೆ ಅದು ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ನಮ್ಗೆ ಲಾಭನೂ ಆಗ್ತದೆ ಮತ್ತೆ ಭಕ್ತಿ ಬೇಕಾಗ್ತದೆ. ಅದೇ 48 ದಿವಸ ವ್ರತ ಅಂದ್ರೆ ಅದೇ ನಾವು ಪರಿಪೂರ್ಣ ಹೆಂಗ್ ವ್ರತ ಮಾಡಿರ್ತೀವಿ ದೇವರದು, ಆ ದೇವರು ಎಂದಿಗೂ ಕೈ ಬಿಟ್ಕೊಡುವುದಿಲ್ಲ. ಈ ರೀತಿ ಒಳ್ಳೆಯ ಸೇವೆ ಮಾಡಿ ನಾವು ದೇವರಿಗೆ ಪಾತ್ರ ಆಗ್ಬೇಕಾಗ್ತದೆ. ಕಾರ್ಯಕ್ರಮಕ್ಕೂ ಮುನ್ನ ದೇವರಿಗೆ ಅಭಿಷೇಕ ಮಾಡಿ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಗ್ರಾಮ ದೇವರ ದೇವಸ್ಥಾನಕ್ಕೆ ಕೊಂಡೊಯ್ದು ಪೂಜೆ ಸಲ್ಲಿಸಿ ಪುನಃ ಸನ್ನಿಧಾನಕ್ಕೆ ಕರೆತರಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣಿಸುವುದಕ್ಕೆ ಕೆಲವೇ ದಿನ ಬಾಕಿ ಇದೆ. ಲಕ್ಷ ಲಕ್ಷ ಭಕ್ತಾದಿಗಳು 48 ದಿನಗಳ ವ್ರತದಲ್ಲಿ ತೊಡಗಿದ್ದಾರೆ. ಆದರೆ ಕಾರವಾರದ ಒಂದು ಗ್ರಾಮದಲ್ಲಿ ಅಯ್ಯಪ್ಪ ಭಕ್ತರು ಪವಾಡವನ್ನ ಮಾಡಿದ್ದಾರೆ. ಏನು ಅಂತ ತೋರಿಸ್ತೀವಿ ಈ ಸ್ಟೋರಿ. ಕುದಿಯೋ ಎಣ್ಣೆ ಅಂದ್ರೇನೆ ಭಯ ಬೀಳ್ತೀವಿ. ಕೆಲವೊಮ್ಮೆ ಬಿಸಿ ಎಣ್ಣೆ ಸಿಡಿದು ಕೈಗಳ ಮೇಲೆ ಬೊಬ್ಬೆ ಎದ್ದಿದ್ದನ್ನು ಕಂಡಿದ್ದೀವಿ. ಆದ್ರೆ ಅಯ್ಯಪ್ಪ ಭಕ್ತಾದಿಗಳು ಎಲ್ಲರಿಗಿಂತ ಬಲು ಭಿನ್ನ. ಹೌದು, ಕಾರವಾರದ ಕಿನ್ನರ ಗ್ರಾಮದಲ್ಲಿ 29 ವರ್ಷಗಳಿಂದ ಈ ವ್ರತ ನಡೀತಾ ಇದೆ. ಮಾಲಾಧಾರಿಗಳು ಕುದಿಯುವ ಎಣ್ಣೆಯಲ್ಲಿ ಒಡೆ ತೆಗೆದು ರೋಮಾಂಚನಗೊಳಿಸಿದ್ದಾರೆ. ವಿಶೇಷ ಅಂದ್ರೆ ಒಡೆ ತೆಗೆದ ಒಬ್ಬರ ಕೈಗೂ ಬೊಬ್ಬೆ ಬರಲಿಲ್ಲ, ಕೊಂಚವೂ ಬಿಸಿ ತಾಗಲಿಲ್ಲ. 29 ವರ್ಷ ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಾ ಬರ್ತಿದ್ದೀವಿ. ನಿಷ್ಠೆ ನಿಯಮದಿಂದ ನಾವು ವ್ರತವನ್ನು ಮಾಡ್ತೀವಿ. ಇವತ್ತು ನಾವು ಎಣ್ಣೆ ಸೇವೆ ಕಾರ್ಯಕ್ರಮ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಈ ಸನ್ನಿಧಿಯಲ್ಲಿ. ನಮ್ಮ ಗುರುಗಳು ಮಾಡ್ತಿದ್ರು. ಗುರುಗಳು ಈಗ ಸ್ಪ್ರೆಡ್ ಆಗಿ ಅವರು ಈಗ 12 ದಿವಸ ಆಗಿದೆ ಗುರುಗಳ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಟೈಮ್ ನಾನು ಎಣ್ಣೆ ಸೇವೆ ಮಾಡ್ತಿರೋದು. ಆ ಭಗವಂತನ ಅನುಗ್ರಹದಿಂದ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಎಣ್ಣೆ ಸೇವೆಯನ್ನು ಮಾಡಿದ್ದೇನೆ. ಪ್ರತಿ ವರ್ಷ ನಾವು ಮಾಡಲಿಕ್ಕೆ ಇಚ್ಛಿಸ್ತೀವಿ. ಸ್ವಾಮಿಗಳು ಹೆಚ್ಚಾಗಬೇಕು ಸನ್ನಿಧಿಯಲ್ಲಿ. ಅಯ್ಯಪ್ಪನ ಆಶೀರ್ವಾದ ಎಲ್ರಿಗೂ ಸಿಗಲಿ ಮತ್ತು ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಆಶಿಸ್ತೇನೆ. ಕಿನ್ನರದ
ಕಿನ್ನರದ ಅರವಾಡದಲ್ಲಿ ಅಯ್ಯಪ್ಪ ಸೇವಾ ಸಂಘ ಈ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಮಾಲಾಧಾರಿಗಳು ಒಡೆ ತಯಾರಿಸಿ ಕುದಿಯುವ ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಕೈಯಾರೆ ಒಡೆ ತೆಗೆಯುವುದನ್ನು ಕಂಡು ನೆರೆದ ಭಕ್ತರ ಎದೆ ಛಲ್ಲೆನಿಸಿತು. ವ್ರತಧಾರಿಗಳು ತೆಗೆದ ಒಡೆಯನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಲಾಯಿತು. ಪರಿಪೂರ್ಣ ವ್ರತ ಮಾಡಿರ್ತೇವೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾವು ಯಾವುದೇ ರೀತಿ ಎಣ್ಣೆ ಸೇವನೆ, ಈಗ ನಾವು ಜನರಲ್ ಸ್ವಾಮಿಗಳು ಹಾಕಿ ಕೈ ಒಳಗೆ ಎಣ್ಣೆ ಹಾಕಂದ್ರೆ ಆಗುದಿಲ್ಲ. ಈಗ ವ್ರತಧಾರಿಗಳಾಗಿದ್ರೆ ಅದು 41 ದಿವಸ ಮತ್ತೆ 48 ದಿವಸ ವ್ರತ ಮಾಡಿದಿದ್ರೆ ಅದು ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ನಮ್ಗೆ ಲಾಭನೂ ಆಗ್ತದೆ ಮತ್ತೆ ಭಕ್ತಿ ಬೇಕಾಗ್ತದೆ. ಅದೇ 48 ದಿವಸ ವ್ರತ ಅಂದ್ರೆ ಅದೇ ನಾವು ಪರಿಪೂರ್ಣ ಹೆಂಗ್ ವ್ರತ ಮಾಡಿರ್ತೀವಿ ದೇವರದು, ಆ ದೇವರು ಎಂದಿಗೂ ಕೈ ಬಿಟ್ಕೊಡುವುದಿಲ್ಲ. ಈ ರೀತಿ ಒಳ್ಳೆಯ ಸೇವೆ ಮಾಡಿ ನಾವು ದೇವರಿಗೆ ಪಾತ್ರ ಆಗ್ಬೇಕಾಗ್ತದೆ. ಕಾರ್ಯಕ್ರಮಕ್ಕೂ ಮುನ್ನ ದೇವರಿಗೆ ಅಭಿಷೇಕ ಮಾಡಿ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಗ್ರಾಮ ದೇವರ ದೇವಸ್ಥಾನಕ್ಕೆ ಕೊಂಡೊಯ್ದು ಪೂಜೆ ಸಲ್ಲಿಸಿ ಪುನಃ ಸನ್ನಿಧಾನಕ್ಕೆ ಕರೆತರಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.